ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗುಸುಗುಸು ಕೇಳಿ ಬರ್ತಾ ಇದೆ. ಆಪರೇಷನ್ ಸಂಪುಟದ ಬಗ್ಗೆ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಈ ಬದಲಾವಣೆ ಅನ್ನುವಂತಹ ವಿಚಾರ ಹೊಸದಾಗಿ ಕೇಳಿ ಬರ್ತಾ ಇಲ್ಲ. ಅಂದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಒಂದು ಕಡೆ ಸುಭದ್ರವಾಗಿ ಸರ್ಕಾರ ನಡೀತಾ ಇದೆ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಬದಲಾವಣೆ ವಿಚಾರ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಆಪರೇಷನ್ ಸಂಪುಟದ ಬಗ್ಗೆ ಈಗ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಸಂಪುಟ ಪುನರ್ರಚನೆಯ ವಿಚಾರ, ಅಧ್ಯಕ್ಷರು ಈ ದೆಹಲಿಗೆ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಸಿಎಂ ಕೂಡ ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ ಎನ್ನುವ ವಿಚಾರವನ್ನ ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿಯ ಸಭೆ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಬಳಿ ಚರ್ಚೆ ಮಾಡ್ತಾರೆ. ನಮ್ಮ ಅಧ್ಯಕ್ಷರು ಕೂಡ ದೆಹಲಿಗೆ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಎನ್ನುವ ಮುಖಾಂತರವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೈಕಮಾಂಡ್ ಅವ್ರ ತೀರ್ಮಾನ ಅಲ್ಲ ಹೇಳಿದ್ದೇನೆ ನಾನು. ಇದೇಂದ್ರೆ ಯಾವ ಹಂತದಲ್ಲಿ ಎಲ್ಲಿ ಆಗಿದೆ ಗೊತ್ತಿಲ್ಲ ನಮಗೆ. ಅಲ್ಲಿ ಮಾತಾಡೋದು ಕೇಳ್ತೀವಲ್ಲ, ಈಗ ಪುನರ್ರಚನೆ ಕೇಳಿದ್ರಿ, ಹಂಗೇನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತಾನು ಕೇಳಿದ್ರಿ. ಅದೇನು ಅವ್ರಿಗೆ ಬಿಟ್ಟಿದ್ದಾರೆ. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿ ಒಂದ್ ವೇಳೆ ಆಗಿದ್ರೆ ಹೈಕಮಾಂಡ್ ಅವ್ರ ತೀರ್ಮಾನ ತಗೊಳ್ತಾರೆ. ಕೆಲವರು ಅಲ್ಲಲ್ಲೇ ಮಾತಾಡ್ತಾರೆ. ಹೈಕಮಾಂಡ್ ನಲ್ಲಿ ಏನ್ ಚರ್ಚೆ ಆಗಿದೆ ಗೊತ್ತಿಲ್ವಲ್ಲ. ಹೈಕಮಾಂಡ್ ನಲ್ಲಿ ಚರ್ಚೆ ಆಗಿರೋದು ಗೊತ್ತಿಲ್ಲ, ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವರೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೇನು ಗೊತ್ತಿಲ್ಲ. ಸಾರ್ವಜನಿಕವಾಗಿ ಚರ್ಚೆ ಆಗುವಂತ ವಿಷಯ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ. ನಮಗೇನು ಅದ್ರ ಬಗ್ಗೆ ನಿಖರವಾದಂತ ಮಾಹಿತಿಗಳು ನಮಗೇನು ಇಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ನಮಗಿಲ್ಲ. ಒಂದು ಕಡೆ ನಮ್ಮ ಅಧ್ಯಕ್ಷರು ಕೂಡ ದೆಹಲಿಗೆ ಹೋಗಿದ್ದಾರೆ, ಇವತ್ತು ಸಿಎಂ ಕೂಡ ಹೋಗ್ತಾರೆ. ಈ ಮುಖಾಂತರವಾಗಿ ಏನಾದ್ರು ಒಂದು ನಿರ್ಧಾರ ಮಾಡ್ತಾರೆ ಕಾರ್ಯಕಾರಿಣಿ ಸಭೆಯಲ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು.